ಎಲ್ರಿಗೂ ನಮಸ್ಕಾರ. ಮತ್ತು ಇವತ್ತು ನೀವೆಲ್ಲರೂ ಇಲ್ಲಿಗೆ ಬಂದಿರೋದು ನಂಗೆ ತುಂಬ ಖುಷಿ ಆಗ್ತದೆ. SRR ಸೀತಾರಾಮ್ ರಾಜು, ಇಟ್ಸ್ ಅ ಬ್ಯೂಟಿಫುಲ್ ಎಮೋಷ್ನಲ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಫಸ್ಟ್ಲಿ ಮೈ ಹಾರ್ಟ್ಫುಲ್ ವಿಶಸ್ ಆ್ಯಂಡ್ ಸ್ಟ್ರೆಂತ್ ಟು ಅವರ್ ಪ್ರೊಡ್ಯೂಸರ್. ಥ್ಯಾಂಕ್ಸ್ ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ನನಗೆ ಈ ಸಿನಿಮಾ ಇಷ್ಟ ಆಗೋದಕ್ಕೆ ಸಾಕಷ್ಟು ರೀಸನ್ಸ್ ಇದೆ. ಅದರಲ್ಲಿ ಮೊದಲನೇದೇನು ಅಂತ ಹೇಳಿದರೆ, ನನಗೆ ಸರ್ ಬರೆದಿರೋ ಸ್ಕ್ರೀನ್ ಪ್ಲೇ ಆ್ಯಂಡ್ ಕ್ರಾಂತಿ ಸರ್ ಅವರ ಡೈಲಾಗ್ ರೈಟಿಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಅದ್ರ ಜೊತೆ ನಾನು ಫಸ್ಟ್ ಟೈಮ್ ಆಫೀಸಿಗೆ ಹೋದಾಗ ಸರ್ ನನಗೆ ಎಕ್ಸ್ಪ್ಲೈನ್ ಮಾಡಿದ ರೀತಿ, ಅಂದರೆ ನರೇಟ್ ಮಾಡಿದ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಯೂಶ್ವಲಿ ನಾನು ಆ ಥರ ನೋಡಿಲ್ಲ. ವಿತ್ ಆ್ಯಕ್ಷನ್, ವಿತ್ ಎಮೋಷನ್ ಎಲ್ಲ ಫುಲ್ ಪವರ್ ಪ್ಯಾಕ್ಡಾಗಿ ಹೇಳಿದಾಗ ಯು ಫೀಲ್ ಲೈಕ್ ಯು ಆಲ್ರೆಡಿ ಲೀವಿಂಗ್ ಇನ್ ದ ಕ್ಯಾರೆಕ್ಟರ್ ಅನ್ನೋ ಒಂದು ಫೀಲಿಂಗ್ ನನಗೆ ಬಂತು. ಆ್ಯಂಡ್ ಸರ್ ತುಂಬ ಹಾನೆಸ್ಟ್ ಆಗಿದ್ದಾರೆ ಆ್ಯಂಡ್ ಅವ್ರು ಏನು ಮಾಡ್ತಾಯಿದ್ದಾರೆ ಅನ್ನೋ ಒಂದು ಕ್ಲಾರಿಟಿ ಕೂಡ ಇದೆ. ಈಸ್ ವೆರಿ ಪರ್ಟಿಕ್ಯುಲರ್ ಎಟ್ ವಾಟ್ ಹಿ ಡಸ್. ಸೊ ಅದು ನನಗೆ ತುಂಬಾ ಇಷ್ಟ ಆಗಿದ್ದು. ಬಿಕಾಸ್ ಆ್ಯಸ್ ಎನ್ ಆ್ಯಕ್ಟರ್ ಇವಾಗ ನಾನು ಹೊಸದಾಗಿ ಬಂದಿದ್ದೀನಿ ಅಂತ ಹೇಳಿದ್ರೆ ನನಗೆ ಗೈಡೆನ್ಸ್ ಚೆನ್ನಾಗಿರಬೇಕು. ಆ್ಯಂಡ್ ಐ ಆಮ್ ಶ್ಯೂರ್ ಸರ್ ಕೈ ಕೆಳಗೆ ನಾನು ತುಂಬಾ ಕಲಿಯೋದಿದೆ. ಆ್ಯಂಡ್ ಈ ಪಾತ್ರದಲ್ಲಿ ಸಾಕಷ್ಟು ಲೇಯರ್ಸ್ ಇದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನನಗೆ. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಆಪರ್ಚುನಿಟಿ. ಇಂಥ ಒಳ್ಳೆ ಟೀಮ್ ಇದ್ದಾರೆ. ಇವರೆಲ್ಲ ಹೊಸ ಆರ್ಟಿಸ್ಟ್. ನಾನು ಇವ್ರ ಜೊತೆ ಎಲ್ಲ ಫಸ್ಟ್ ಟೈಮ್ ವರ್ಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಆ್ಯಂಡ್ ಕಾರ್ತಿಕ್ ಸರ್ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಈಸ್ ಎನ್ ಅಮೇಝಿಂಗ್ ಆ್ಯಕ್ಟರ್. ಐ ಆಮ್ ವೆರಿ ಹ್ಯಾಪಿ ಟು ಬಿ ಕೊಲಾಬ್ರೇಟಿಂಗ್ ವಿತ್ ಯು ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮಗೂ ಆಲ್ ದ ಬೆಸ್ಟ್ ಪ್ರಿಯಾಂಕಾ. ಎಲ್ರಿಗೂ ನಮಸ್ಕಾರ. ಮತ್ತು ಇವತ್ತು ನೀವೆಲ್ಲರೂ ಇಲ್ಲಿಗೆ ಬಂದಿರೋದು ನಂಗೆ ತುಂಬ ಖುಷಿ ಆಗ್ತದೆ. SRR ಸೀತಾರಾಮ್ ರಾಜು, ಇಟ್ಸ್ ಅ ಬ್ಯೂಟಿಫುಲ್ ಎಮೋಷ್ನಲ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಫಸ್ಟ್ಲಿ ಮೈ ಹಾರ್ಟ್ಫುಲ್ ವಿಶಸ್ ಆ್ಯಂಡ್ ಸ್ಟ್ರೆಂತ್ ಟು ಅವರ್ ಪ್ರೊಡ್ಯೂಸರ್. ಥ್ಯಾಂಕ್ಸ್ ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ನನಗೆ ಈ ಸಿನಿಮಾ ಇಷ್ಟ ಆಗೋದಕ್ಕೆ ಸಾಕಷ್ಟು ರೀಸನ್ಸ್ ಇದೆ. ಅದರಲ್ಲಿ ಮೊದಲನೇದೇನು ಅಂತ ಹೇಳಿದರೆ, ನನಗೆ ಸರ್ ಬರೆದಿರೋ ಸ್ಕ್ರೀನ್ ಪ್ಲೇ ಆ್ಯಂಡ್ ಕ್ರಾಂತಿ ಸರ್ ಅವರ ಡೈಲಾಗ್ ರೈಟಿಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಅದ್ರ ಜೊತೆ ನಾನು ಫಸ್ಟ್ ಟೈಮ್ ಆಫೀಸಿಗೆ ಹೋದಾಗ ಸರ್ ನನಗೆ ಎಕ್ಸ್ಪ್ಲೈನ್ ಮಾಡಿದ ರೀತಿ, ಅಂದರೆ ನರೇಟ್ ಮಾಡಿದ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಯೂಶ್ವಲಿ ನಾನು ಆ ಥರ ನೋಡಿಲ್ಲ. ವಿತ್ ಆ್ಯಕ್ಷನ್, ವಿತ್ ಎಮೋಷನ್ ಎಲ್ಲ ಫುಲ್ ಪವರ್ ಪ್ಯಾಕ್ಡಾಗಿ ಹೇಳಿದಾಗ ಯು ಫೀಲ್ ಲೈಕ್ ಯು ಆಲ್ರೆಡಿ ಲೀವಿಂಗ್ ಇನ್ ದ ಕ್ಯಾರೆಕ್ಟರ್ ಅನ್ನೋ ಒಂದು ಫೀಲಿಂಗ್ ನನಗೆ ಬಂತು. ಆ್ಯಂಡ್ ಸರ್ ತುಂಬ ಹಾನೆಸ್ಟ್ ಆಗಿದ್ದಾರೆ ಆ್ಯಂಡ್ ಅವ್ರು ಏನು ಮಾಡ್ತಾಯಿದ್ದಾರೆ ಅನ್ನೋ ಒಂದು ಕ್ಲಾರಿಟಿ ಕೂಡ ಇದೆ. ಈಸ್ ವೆರಿ ಪರ್ಟಿಕ್ಯುಲರ್ ಎಟ್ ವಾಟ್ ಹಿ ಡಸ್. ಸೊ ಅದು ನನಗೆ ತುಂಬಾ ಇಷ್ಟ ಆಗಿದ್ದು. ಬಿಕಾಸ್ ಆ್ಯಸ್ ಎನ್ ಆ್ಯಕ್ಟರ್ ಇವಾಗ ನಾನು ಹೊಸದಾಗಿ ಬಂದಿದ್ದೀನಿ ಅಂತ ಹೇಳಿದ್ರೆ ನನಗೆ ಗೈಡೆನ್ಸ್ ಚೆನ್ನಾಗಿರಬೇಕು. ಆ್ಯಂಡ್ ಐ ಆಮ್ ಶ್ಯೂರ್ ಸರ್ ಕೈ ಕೆಳಗೆ ನಾನು ತುಂಬಾ ಕಲಿಯೋದಿದೆ. ಆ್ಯಂಡ್ ಈ ಪಾತ್ರದಲ್ಲಿ ಸಾಕಷ್ಟು ಲೇಯರ್ಸ್ ಇದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನನಗೆ. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಆಪರ್ಚುನಿಟಿ. ಇಂಥ ಒಳ್ಳೆ ಟೀಮ್ ಇದ್ದಾರೆ. ಇವರೆಲ್ಲ ಹೊಸ ಆರ್ಟಿಸ್ಟ್. ನಾನು ಇವ್ರ ಜೊತೆ ಎಲ್ಲ ಫಸ್ಟ್ ಟೈಮ್ ವರ್ಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಆ್ಯಂಡ್ ಕಾರ್ತಿಕ್ ಸರ್ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಈಸ್ ಎನ್ ಅಮೇಝಿಂಗ್ ಆ್ಯಕ್ಟರ್. ಐ ಆಮ್ ವೆರಿ ಹ್ಯಾಪಿ ಟು ಬಿ ಕೊಲಾಬ್ರೇಟಿಂಗ್ ವಿತ್ ಯು ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮಗೂ ಆಲ್ ದ ಬೆಸ್ಟ್ ಪ್ರಿಯಾಂಕಾ.